ಊರಲ್ಲಿ ದೇವಸ್ಥಾನದಲ್ಲಿ ಏನು ಸೂರ್ಯನ ಕಿರಣ ಬಂದು ಶಿವಲಿಂಗದ ಮೇಲೆ ಬಿದ್ದಿದೆ. ಫಸ್ಟ್ಲಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಿವರಾತ್ರಿ ಹಬ್ಬ. ಫಸ್ಟ್ಲಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ. ಸೊ ಇವತ್ತಿನ ವ್ಲಾಗ್ ನಾವು ಹೆಂಗೆ ಶಿವರಾತ್ರಿ ಹಬ್ಬನ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೀಗ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಹೈನು. ಈಗ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ಸ್ನ ಹಾಕ್ತೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ಬಿಕಾಸ್ ಇವತ್ತು ಹಬ್ಬ ಇದೆ. ಸೊ ಹಬ್ಬ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕಲ್ವಾ. ಸೊ ಆ್ಯಂಡ್ ಪೂಜೆ ಮಾಡುವಾಗ ಗಂಗೆತ್ತು ಬಂದಿತ್ತು. ಸೊ ಅದಕ್ಕೆ ಪೂಜೆ ಮಾಡಿ ಬಂದೆ. ವಿಡಿಯೋ ಮಾಡೋದು ಮರ್ತೋಗಿತ್ತು. ಆ್ಯಂಡ್ ಅಗೇನ್ ಅರ್ಧಕ್ಕೆ ಬಿಟ್ಟೋಗಿದ್ನಲ್ಲ. ಸೊ ಈಗ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ದೇವ್ರ ಮನೆ ಕ್ಲೀನ್ ಆಯಿತು. ಈಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದೆ. ಆ್ಯಂಡ್ ದೇವ್ರ ಮನೇಲಿ ಕಳಶ ಎಲ್ಲ ಕೂರಿಸಿ ಕಳಶಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಒಂದು ಸೈಡಲ್ಲಿ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಂಡ್ ನಮ್ಮಪ್ಪ ಬಂದು ದೇವರಿಗೆ ಬಾಗಿಲಲ್ಲಿ ಆಚೆ ಎಲ್ಲ ಕಡೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಶಿಮ್ಲುಂಟೆ ಮಾಡಬೇಕಿತ್ತು. ಸೊ ಶಿಮ್ಲುಂಟೆ ಮಾಡೋದಕ್ಕೆ ಅಂತ ಕೂತಿದ್ರು. ಆ್ಯಂಡ್ ಇಲ್ಲಿ ನಮ್ಮಪ್ಪ ಬೆಲ್ಲ ಎಲ್ಲ ಪಾಕ ತೆಗಿತಿದ್ರು. ನಮ್ಮಮ್ಮ ಕಡಲೆಪಪ್ಪು ಕಡಲೆ ಬೀಜ ಎಲ್ಲ ಇದು ಮಾಡಿಕೊಂಡು ನಮ್ಮಮ್ಮ ಉಂಡೆ ಮಾಡಿದ್ರು. ಆ್ಯಂಡ್ ಅದು ಸ್ವಲ್ಪ ಗಟ್ಟಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ಹೋಗಿ ಹೆಲ್ಪ್ ಮಾಡಿದೆ. ಲೈಕ್ ನನಗೂ ಕಲ್ತಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಇತ್ತು, ಬಟ್ ಸ್ಟಿಲ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಒಂದೊಂದಾಗಿ ಕಲಿತಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ವಿ ಕೂತ್ಕೊಂಡು. ಆ್ಯಂಡ್ ಇಲ್ಲೊಬ್ರು ಇದ್ದಾರೆ, ಇವನು ನನ್ನ ತಮ್ಮ ಗಗನ್, ಅಂದರೆ ಕಸಿನ್, ನಮ್ಮ ಚಿಕ್ಕಪ್ಪ ಅವರ ಮಗ. ಪಾಪ ಅನ್ನಿಸ್ತು ನನಗೆ. ಬಿಕಾಸ್ ಇವತ್ತು ಹಬ್ಬದ ದಿನವೂ ಇವ್ರಿಗೆ ಸ್ಕೂಲ್ ಇದೆ. ಇವನು 10th ಸ್ಟಡಿ ಮಾಡ್ತಿದ್ದಾನೆ. ಸೊ ನಮ್ಮ ಮನೇಲಿ ಉಪವಾಸ. ನೈಟು ಎಡೆ ಹಾಕ್ಬಿಟ್ಟು ಬರೀ ಫ್ರೂಟ್ಸ್ ಮಾತ್ರ ತಿನ್ನೋದು ಇವತ್ತು. ನಾಳೆ ಬಂದುಬಿಟ್ಟು ನಾವು ಖಾರ ಎಲ್ಲ ಮಾಡಿಬಿಟ್ಟು ಊಟ ಮಾಡ್ತೀವಿ. ಸೊ ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಬೋರ್ ಆಗ್ತಿದೆ, ನಂಗೆ ಇಂಟ್ರೆಸ್ಟೇ ಇಲ್ಲ. ಓಕೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವೀಡಿಯೋನ ಆದರೂ ಎಡಿಟ್ ಮಾಡ್ತೀನಿ ಇವಾಗ ಮಾಡಿರೋಂಥ ವೀಡಿಯೋ. ಸೊ ನಿದ್ದೆ ಬೇರೆ ಬರ್ತಿದೆ. ನಾನು ಇವತ್ತು ಜಾಗರಣೆ ಬೇರೆ ಎದ್ದಿರಬೇಕು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಯಾವಾಗಲೂ ಎದ್ದಿರ್ತೀನಿ. ಇವತ್ತೇನು ಅಷ್ಟೊಂದು ಸ್ಪೆಷಲ್ ಇಲ್ಲ, ಬಟ್ ಹಬ್ಬ ಅಂತ ಎದ್ದಿರೋಣ ಅಂತಿದ್ದೀನಿ. ನೋಡೋಣ, ಗೊತ್ತಿಲ್ಲ. ಈ ಊರಿಗೆ ಬಂದಾಗಿಂದ ಬೇಗ ಮಲಗ್ತಿದ್ದೀನಿ. 11 ಗಂಟೆ 11:15 ಮಲಗಿಬಿಡ್ತೀನಿ. ಸೊ ಇವತ್ತು ಎದ್ದಿರೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಏನು ಮಮ್ಮಿ? ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ನಾನು ನಮ್ಮಪ್ಪ ಇಬ್ಬರು ಪೂಜೆ ಎಲ್ಲ ಮುಗಿಸಿ ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗೋರೆ. ನಮ್ಮಮ್ಮ ಇವಾಗ ಪೂಜೆ ಮಾಡ್ತಾವ್ರೆ, ತೋರಿಸ್ತೀನಿ. ಎಸ್, ನೋಡಿದ್ರಲ್ಲ, ಪೂಜೆ ಮಾಡ್ತಾವ್ರೆ. ನನಗಂತೂ ಸಿಕ್ಕಾಬಿಡೆ ಬೇಜಾರಾಗ್ತೈತೆ. ನನ್ನ ಹೆಸರು ಬಾ, ಹೇಳು. ಇದು ಬಸವೇಶ್ವರ ಮೇಲೆ ಬಿಸಿಲು ಬಿದ್ದಿತ್ತು, ಏನೈತೆ ನೋಡ್ದಾ? ಇವಾಗ ಹೋಗಿದ್ದೀನಿ ನಾನು ಇದಕ್ಕೆ ಹಾಕೋಣ ಸ್ಟೋರಿ ಮಸ್ತಾಗೈತೆ. ಚಂದ್ರ ಇದ್ದಿದ್ದಂಗೈತೆ ಸೇಮ್. ಕೂಡ ನಾನು ಕೇಳ್ತೀನಿ, ಶಿವರಾತ್ರಿ ದಿನ ಅಷ್ಟೇ ಅಂತೆ. ಬಿದ್ದೈತೇನೆ? ಬಿದ್ದೈತೆ, ಆಗೋಯ್ತು, ಹೊರಟೋಯ್ತು. 8 ಗಂಟೆಗೆ ಬೀಳ್ತದ. ಫೋಟೋಗೆ ಐತೆ ನಾವು ಮುಂದ್ರಾಗ. ನೀವು ಅಪ್ಪನ ಹೋಗಿದ್ನಾ? ನಾ ಅಪ್ಪನು ಹೋಗ್ಬೇಕಾದ್ರೆ ಅದೇ ಹಿಂಗೆ ತೀರ್ತದ, ಹಿಂಗೆ ಬೀಳ್ತೈತಲ್ಲ, ಅಲ್ಲಿತ್ತಂತೆ. ಆಮೇಲೆ ಲಿಂಗನ ಮೇಲೆ ಬಂತಂತೆ. ಸಖತ್ತಾಗೈತೆ. ಫೋನ್ ಹಾಕೋಣ, ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಮಾಡಿ ಇರು. ಫೋಟೋ ಅಕ್ಕ ಮೆನ್ಷನ್ ಮಾಡಿದ್ರೆ ಮಾಡ್ತಾ ನಂಗೆ ಯಾವ್ದು ಮೆನ್ಷನ್ ಮಾಡ್ಬೇಕಂತ ನಂಗೆ ಗೊತ್ತಾಗಿಲ್ಲ. ನೆನ್ನೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ ವಿಡಿಯೋನ. ಶಿವಂದು ಹಾಕು ಇರೋ, ಆಮೇಲೆ ಹಾಕ್ತೀನಿ. ಮೊನ್ನೆ ಜಾತ್ರೆ ತಗೊಂಡಿದ್ದು. ನಾನೇನೋ ಹೇಳ್ತಿದ್ದೆ, ಏನು ಸ್ವಲ್ಪ ತಿಂದ್ರೆ ನಾ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೇ, ಇವತ್ತು ನಮ್ಮ ಮನೇಲಿ ಅಡುಗೆ ಇಲ್ಲ. ಇವತ್ತು ನಮ್ಮ ಮನೇಲಿ ನಾಳೆ ಹೇಳ್ತೀನಿ ನೋಡು. ಕಾಳ್ಸಾರು, ಬೋಂಡ, ಅನ್ನ, ಮುದ್ದೆ, ಹೆಸರುಬೇಳೆ, ಹಪ್ಪಳ, ಆಮೇಲೆ ಏನಮ್ಮೆ ಪಾಯಸ, ಇಷ್ಟು. ಉಪ್ಪಿನಕಾಯಿ, ಚಿತ್ರಾನ್ನ, ಉಪ್ಪಿನಕಾಯಿ. ನಾಳೆ ನಮ್ಮ ಮನೆಯಲ್ಲಿ ಮದುವೆ ಊಟ. ನಾಯಿ ಜೊತೆ ಇಟ್ಕೊಂಡು ದಿನ ಸಖತ್ತಾಗಿ ಬಂತ ಫೋಟೋ. ನಂಗೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಬಿಟ್ಬಿಡು ಸುಮ್ಮನೆ. ಆಯ್ತು, ಬೇಗ ಮಾಡು ಅಂತ ಕೊಟ್ಟಿತ್ತು.
ಆಯ್ತಿರ್ರಿ ಒಂದು ನಿಮಿಷ ನಾನು ಮಾಡ್ತಾ ಇದ್ದೀನಿ ವಟ 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 ಅಂತ. ಅಮ್ಮಕ್ಕೆ ಫುಲ್ ಸೊ ಬಾರಿಸ್ಬಿಡ್ತೀನಿ ನಾನು ಇವಾಗ. ಕಟ್ ಮಾಡ್ಕ ವಿಡಿಯೋ ಆಗಲ್ಲ. ಸರಿ. ಸೊ ಇವತ್ತು ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಏನು ಸೂರ್ಯನ ಕಿರಣ ಬಂದು ಶಿವಲಿಂಗದ ಮೇಲೆ ಬಿದ್ದಿದೆಯಂತೆ. ಅದರದ್ದು ಫೋಟೋಸ್ ಈಗ ಹಾಕ್ತೀನಿ, ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಬಟ್ ಇದನ್ನು ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ. ಬಟ್ ದಟ್ಸ್ ಓಕೆ, ಆ ದೇವರ ಆಶೀರ್ವಾದ ಇರಲಿ ಸಾಕು. ಇಷ್ಟೊತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಬಂತಲ್ಲ, ಅದು ಇವಳದೆ. ಹಾಯ್ ಮಾಡಿ, ಇವಳು ನನ್ನ ತಂಗಿ ಗೈಸ್, ಐಶ್ವರ್ಯ. ಬರೀ ಯಾವಾಗ ಹಿಂಗೆ ಆಡ್ತಿರ್ತಾಳೆ. ನಾನು ಊಟನೇ ತಿಂದಿದ್ದಾಯ್ತು ಅಷ್ಟೇ, ಉಪವಾಸ ಇಲ್ಲ ಏನಿಲ್ಲ, ಇಷ್ಟೇ. ಮನ್ಸಿನಲ್ಲಿದ್ರೆ ಸಾಕು ಭಕ್ತಿ. ಇಷ್ಟೇ ಗೈಸ್, ಉಪವಾಸ ಇಲ್ಲ ಏನಿಲ್ಲ. ಇವಳು ಶಿವರಾತ್ರಿ ಹಬ್ಬ ಐಶು ಉಪವಾಸ. ಚಪಾತಿ ತಿಂದೆ ಅಮ್ಮ. ಹಾ ಹ್ಞೂ ಹಾಕ್ತೀನಿ ಇರು. ಯಶೋಗಂತೆ ಅವಳಿಗೇನೋ ಫೋನ್ ಬೇಕಂತೆ, ಆಮೇಲೆ ಸಿಗ್ತೀನಿ. ನಾವೀಗ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ ಮೇಲೆ ಬಂದ್ವಿ. ಈಗ ಫೋಟೋಸ್ ಎಲ್ಲ ಮುಗಿಸಿ ಈಗ ಅವಲಕ್ಕಿ ತಿಂತಿದ್ದೀನಿ. ನಾನು ಉಪವಾಸ ಇವತ್ತು. ಆರಾಮಾಗಿ ಮಾತ್ರ. ನೋಡು ಈಗ ಮಧ್ಯಾಹ್ನ ಆಗಿದೆ. ಸೊ ಹಂಗಾಗಿ ಕಲ್ಲಂಗಡಿನ ಕಟ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಕೂತಿದ್ವಿ. ಇದು ನಮ್ಮಪ್ಪ ನಮ್ಮಮ್ಮ ಆ್ಯಂಡ್ ನನ್ನ ತಮ್ಮ, ಇವನು ನನ್ನ ಸ್ವಂತ ತಮ್ಮ. ಸೊ ಇವನು ಜಾಸ್ತಿ ಫೋಟೋಸಿಗೆಲ್ಲ ಬರಲ್ಲ. ಆ್ಯಂಡ್ ಇವನು ಮನೋಜ್, ನನ್ನ ತಮ್ಮ, ಅಂದರೆ ನನ್ನ ಎರಡನೇ ಚಿಕ್ಕಪ್ಪನ ಮಗ. ಈಗ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಹನಾ. ಆ್ಯಂಡ್ ಇವಳೊಂದು ಸ್ವಲ್ಪ ಕ್ಯಾಮ್ರಾಗೆ ಶೈ ಪರ್ಸನ್, ಲೈಕ್ ಯೂಟ್ಯೂಬ್ಗೆ ಆಗ್ತಿರೋದ್ರಿಂದ ಇವಳನ್ನ ಆಮೇಲೆ ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಲು. ಆ್ಯಂಡ್ ತುಂಬ ಹೊತ್ತು ಸ್ವಲ್ಪ ಮಾತಾಡಿ ಎಲ್ಲ ಮುಗಿಸಿ ಅದಾದಮೇಲೆ ಮನೆಗೆ ಹೋದ್ಮೇಲೆ ಟೀ ಮತ್ತು ರಸ್ನ ಕುಡಿದು ಫ್ರೆಶಪ್ ಆದೆ. ಬಿಕಾಸ್ ಈಗ 4:30 ಆಗಿದೆ, ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಂಗಾಗಿ. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಲೆಟ್ಸ್ ಗೋ. ಬಾಯ್ ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಆಂಟಿ ಐಶು ಮತ್ತು ಮಾಲಕ ಎಲ್ಲ. ಇಲ್ಲಿ ಇನ್ನೊಬ್ಬರು ಆಂಟಿ ಮತ್ತು ನಮ್ಮ ಸ್ನೇಹ ಅಂದರೆ ಇನ್ನೊಂದು ತಂಗಿ ಮಿಸ್ ಆಗಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನ ಆಲ್ಮೋಸ್ಟ್ ರೀಚ್ ಆದ್ವಿ. ನಮ್ಮ ವಯಸ್ಸಿಗೆ ಹೊಡಿಯಲ್ಲೇ ಅರ್ಧ ಗಂಟೆ ಹೊಡಿತಾಳೆ. ಇದೇ ನಮ್ಮೂರಿನ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ. ಆಗಲೇ ಒಂದು ಫೋಟೋ ನೋಡಿದ್ರಲ್ಲ, ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬಿದ್ದಿದ್ದು, ಅದು ಇಲ್ಲೇನೆ. ಆ್ಯಂಡ್ ಈಗ ಮುಖವಾಡ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಅಷ್ಟೇ. ಈಗ ಪ್ರದರ್ಶನ ಎಲ್ಲ ಮುಗಿಸಿ ನಾವು ಪ್ರಸಾದ ಇಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಆ್ಯಂಡ್ ತುಂಬ ಲೈಕ್ ಪಾಸಿಟಿವ್ ಎನರ್ಜಿ ತೊಗೊಂಡು ಹೋಗ್ತಿರೋ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಪ್ರಸಾದ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತೆಲ್ಲ ಶಟಲ್ ಕಾಕ್ ಎಲ್ಲ ಆಡಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಇವಾಗ ಎಡೆ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ಬಂದುಬಿಟ್ಟು ರಾಗಿ ಉಲ್ಟು ಎಡೆ ಹಾಕೋದಕ್ಕೆ ಮೇಯ್ನ್ ಮುಖ್ಯವಾಗಿರೋದಂದರೆ ರಾಗಿ ಉಲ್ಟು ಮತ್ತು ಸ್ವಾಮಿ ಉಲ್ಟು ಅಂತ ಕರೀತಾರೆ. ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿ ನೀರೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಉಂಡೆ ಮಾಡಿ ಎಡೆಗಿಡ್ತಾರೆ. ಬಿಕಾಸ್ ಇದೆರಡು ತುಂಬ ಇಂಪಾರ್ಟೆಂಟ್ ಅದಕ್ಕೇ.
ಪುಟ್ಟಿಂಗ್ ಗಂಜಲ ದೇರು ಅದೇ ನಿಂಗೆ ಇದು ನಮ್ಮ ಹಾಕಿದೀಯ ಸಬ್ಸ್ಕ್ರೈಬರ್ಸ್ಗೆ ಹಾಂ ತಿಕ್ಕಿಂಗ್ ದೇರು ಒಂದು ಸೆಕೆಂಡ್ ಹಾಕ್ತಾರೆ ಮೇಲೆ ಕೆತ್ಕೊಂಡು ಮಾಡು ಅಮ್ಮ ಅಪ್ಪ ಮಗಳು ಒಂದೊಂದೇ ಕೊಡೋದ ಫಸ್ಟ್ ಏನು ಕೊಡ್ಬೇಕಲ್ಲ ಕಬ್ಬುಗ್ಲಿ ಕೊನೆ ಕಬ್ಬು ಜಾಸ್ತಿ ಐತೆ ಕಬ್ಬುಗೆ ಜೋಡಿಸ್ಬಿಡಂಗೆ ನಮ್ಮಪ್ಪ ಎಡೆಗೆಲ್ಲ ಫ್ರೂಟ್ಸ್ನ ಇಟ್ಟಿದ್ದಾರೆ ಆ್ಯಂಡ್ ಇದು ನಮ್ಮ ಚಿಕ್ಕಪ್ಪ ಎರಡನೇ ಚಿಕ್ಕಪ್ಪ ಅಂದರೆ ನಮ್ಮಪ್ಪ ಸೊ ಯಾಕ ಆಗಲ್ಲ ಅಲ್ಲೇ ಇರೋದು ಇಷ್ಟ ತಿದ್ಯಾ ನೋಡ್ತೀನಿ ಹೋಗ್ ನೋಡ್ರಿ ಫ್ರೆಂಡ್ಸ್ ಅಕ್ಲಿ ಬರೀ ನೀರೇ ಬಾ ತಿನ್ನಬೇಕು ಇದು ಚೆನ್ನಾಗಿರುತ್ತೆ ಗೊತ್ತಾ ತಿಂದ್ರೆ ಅದೃಷ್ಟ ಇದು ಇರಪ್ಪ ಹಂಗೆ ಇರು ಫ್ಲವರ್ ಹೇಳ್ಬಿಡು ಬರ್ತೀನಿ ಇರು ಅಲ್ಲಿ ಹೂವು ಸಿಕ್ಕೈತೆ ಅಂತ ನೋಡಿ ಅಕ್ಲಿ ಓದ್ತಾ ಇದ್ದಾಳೆ ನನಗೆ ಪೂಜೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಭಕ್ತಿ ಇದೆ ಹಬ್ಬ ಹಬ್ಬ ಫ್ಲಾ ಸಿಕ್ಕಿರೋದು ಎಷ್ಟಾಳು ನೋಡ್ರಿ ನಂಗೆ ಕೇಳ್ಕೊಂಡ್ಲೇನು ನೋಡ್ರಿ ಗಂಡ ಹೆಂಡತಿ ಕೊಡ್ತಾರೆ ಮಗಂಗೆ ಕೊಡ್ತಾರೆ ಮದರ್ಗೆ ಕೊಡ್ತಿದ್ದಾರೆ ಈಗ ನಂಗ ಈಗ ನನ್ನ ಚಿಕ್ಕ ಮಗಳಿಗೆ ಇಷ್ಟೊತ್ತು ವಿಡಿಯೋ ಮಾಡಿದ್ದೀವಳು ವಿಡಿಯೋ ಮಾಡಿ ಅಲ್ಲ ವಿಡಿಯೋ ತೋರಿಸ್ಕೊಂಡು ಸುಸ್ತಾಗೋಗ್ಬಿಟ್ಟಿದೆ ಅವರಮ್ಮ ಓ ಮುದ್ದಿನ ಅಜ್ಜಿ ಇವರು ಅಜ್ಜಿ ನಿಮ್ಮ ಭೋಜನವನ್ನು ಸ್ವೀಕರಿಸಿ ನಿಮ್ಮ ಪಲಹಾರವನ್ನು ಸ್ವೀಕರಿಸಿ ತಾಯಿ ಅವರ ಅಪ್ಪಲ ಮಗ ಫೈನಲ್ ಆಗಿ ಇಷ್ಟು ಜನ ಒಬ್ಬ ಫೋನ್ ನೋಡ್ತಿದ್ದಾನೆ ಅದೇ ಅದು ಬೇಡ ಇವ್ರ ಮಾತ್ರ ತೋರಿಸು ಉಪ್ಪು ಕಾಣೋದಲ್ಲ ಇಷ್ಟೇ ಊಟ ನಾಳೆ ತನಕ ಇವರು ತಮ್ಮದಂಗೆ ನೋಡ್ತಿದ್ದಾರೆ ಇದೇನಿದು ವಿಚಿತ್ರವಾಗಿದೆ ಅಂತ ನಾನಂತೂ 3 ಹೊತ್ತು ಉಪವಾಸ ಮಾಡಿದ್ದೀನಿ ಹಾ ನೋಡ್ರಿ ಎಲ್ಲಾರು ಭೋಜನಕ್ಕೆ ಕುಳಿತಿದ್ದಾರೆ ಸ್ಟಾಪ್ ಮಾಡಿ ಬೇಡ ನಡಿ ಎಷ್ಟು ಚೆನ್ನಾಗಿ ತಿಂದ್ಬಿಟ್ಲು ಅಂದ್ರೆ ಮನೆ ಮಾಡಿದ್ಮೇಲೆ ಊಟ ದಿನ ಮಧ್ಯಾಹ್ನ ಸಂಜೆ ಮಾಡಿ ಕುಡಿದೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ
ಕಡೆ ನನ್ನ ಇನ್ನೊಂದು ತಂಗಿನ ಮಿಸ್ ಮಾಡ್ಕೊಂಡೆ ಬಿಕಾಸ್ ಅವಳಿಗೆ ಸ್ಕೂಲ್ ಬಿಡೋದೇ 8 o'clock ಆಗುತ್ತೆ ಆ್ಯಂಡ್ ನಾಳೆ ಅವಳಿಗೆ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಅವಳು ಬರಲಿಲ್ಲ ಯಾವುದಕ್ಕೂ. ಅದಾದಮೇಲೆ ನಾವು 4 ಜನ ಜಾಗರಣೆ ಇದ್ದಿರಬೇಕು ಅಂತೇಳ್ಬಿಟ್ಟು ಊರೆಲ್ಲ ರೌಂಡ್ ಆಗ್ತಿದ್ರಿ, ನಾನು, ಹೈಶು, ಸಹನಾ ಮತ್ತು ಅವರ ತಂಗಿ ಜಾನ್ಸಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಇನ್ನೊಂದು ತಂಗಿನ ತೋರಿಸ್ತೀನಿ ನಿಮಗೆಲ್ಲ. ದೇವಸ್ಥಾನ ಏನ್ ಮಾಡ್ತಾಳೆ? ಇಲ್ಲೇ ನಾಳೆ ಎಕ್ಸಾಮ್ ಇದೆ. ದೇವಸ್ಥಾನ ಹತ್ರ ಹೋದ್ವಿ ಭಜನೆ ಕೇಳೋಣ ಅಂತ. ಬಟ್ ನಾವಿದ್ದಿದ್ದು ಅವತಾರಕ್ಕೆ ರಿಟರ್ನ್ ಬಂದುಬಿಟ್ವಿ. ಅದಾದಮೇಲೆ ಏನು ಮಾಡೋದು ಅಂತ ಅಂದ್ಕೊಂಡಾಗ ಸೆಟ್ ಆಡೋಣ ಅಂತ ಹೇಳಿ ಸೆಟ್ ಹಾಡ್ತಾ ಎಂಜಾಯ್ ಮಾಡ್ತಿದ್ವಿ. ಅದಾದಮೇಲೆ ಸೆಟ್ಟು ಬೋರ್ ಹೊಡೀತು. ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಅ ಡ್ಯಾನ್ಸ್ ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆ ಡೇ ಒಂಥರ ಸೂಪರಾಗಿ ಸ್ಪೆಂಡ್ ಮಾಡಿದ್ವಿ. ಹಿಂದಕ್ಕೆ ಹೋಗಿ ಸಾಯ್ರಾ? 27 ಆಯಿತು. ಓಕೆ ತಗೋ ಬಾಯ್. ಅಯ್ಯೋ ಬರ. ಓಕೆ ಬಾಯ್. ಬಾಯ್ 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 ಬರೇ ಸೇ ಬಾಯ್. 1:15 ಅವ್ರವ್ರ ಮನೆಗಳಿಗೆ ನಾವೆಲ್ಲ ಸ್ಪ್ಲಿಟ್ ಆದ್ವಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮೂವಿನ ನೋಡ್ತಾ ಎದ್ದಿದ್ದೆ. ಸೊ ಅದನ್ನೆಲ್ಲ ಮುಗಿಸೋದ್ರೊಳಗೆ 3:30 ಆಯಿತು. ಅದಾದಮೇಲೆ ನಮ್ಮಮ್ಮನ ಎಬ್ಬರಿಸಿ ನಾವು ಅಡುಗೆಗೆಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನೆನ್ನೆ ಎಲ್ಲ ಉಪವಾಸ ಇದ್ವಿ, ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎಡೆ ಹಾಕಬೇಕಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ವಿ. ಆ್ಯಂಡ್ ಇಲ್ಲಿ ಎಲ್ಲದನ್ನು ಮುಗಿಸಿ ನಾನು ಫ್ರೆಶ್ ಅಪ್ ಆದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಆ್ಯಂಡ್ ಇಲ್ಲಿ ನಮ್ಮಪ್ಪ ತೋರಣನ ಹೊಲಿತಿದ್ದಾರೆ. ನೀವೀಗ ಇಲ್ಲಿ ನೋಡ್ಬೋದು ಎಲ್ಲ ಅಡುಗೆನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬೋಂಡ ಒಂದು ಮಾಡಬೇಕು, ಅದಾದಮೇಲೆ ಮುದ್ದೆ ಒಂದು ತೊಳಸ್ತಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಎಲ್ಲ ಅಡುಗೆನೂ ಕಂಪ್ಲೀಟ್ ಆಗಿದೆ. ಸೊ ಮುದ್ದೆ ಎಲ್ಲ ಮುಗಿಸಿದ್ಮೇಲೆ ನಮ್ಮಪ್ಪ ಎಡೆಗೆಲ್ಲ ಹಾಕ್ತಿದ್ದಾರೆ ನೋಡಿ. ಹಪ್ಪಳ, ಬೋಂಡ, ಹೆಸರುಬೇಳೆ, ಗಡ್ಡೆ ಪಲ್ಯ, ವೈಟ್ ರೈಸ್, ಕಾಳು ಸಾರು, ಪಾಯಸ, ಅದಾದಮೇಲೆ ಚಿತ್ರಾನ್ನ ಎಲ್ಲನೂ ರೆಡಿ ಇದೆ. ಆ್ಯಂಡ್ ನಮ್ಮಪ್ಪ ಇಲ್ಲಿ ಬಡಿಸ್ತಿದ್ದಾರೆ. ಎಡೆಗೆಲ್ಲ ಇಟ್ಟಿದ್ದಾಯಿತು. ಆ್ಯಂಡ್ ಈಗ ನಾನೇ ಲಾಸ್ಟ್ ಬಿಕಾಸ್ ಎಲ್ಲ ಪೂಜೆ ಆಯ್ತು ಎಲ್ಲರದ್ದು. ಇನ್ನು ನಾನು ಒಬ್ಬಳು ಮಾಡಬೇಕು ಪೂಜೆ. ಸೊ ಪೂಜೆ ಮಾಡ್ತಿದ್ದೀನಿ. ಅದಾದಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ವಿ. ಆ್ಯಂಡ್ ಈಗ ಒಂದೆಡೆನ ದೇವ್ರಿಗೆ ಕೊಡಬೇಕು ಅಂತ ಅಂದರೆ ಲೈಕ್ ನಾವು ಮನೆ ಮೇಲೆ ಇಟ್ಟರೆ ಏನಾಗುತ್ತೆ, ಕಾಗೆ ಬಂದುಬಿಟ್ಟು ಅದನ್ನು ತಿನ್ನಬೇಕು. ಅಲ್ಲಿವರೆಗೂ ನಾವು ಊಟ ತಿನ್ನೋ ಹಾಗಿಲ್ಲ. ಸೊ ನೀರು ತೊಗೊಂಡೋಗಿ ಫಸ್ಟ್ ನೀರು ಹಾಕಿಬಿಟ್ಟು ಒಂದು ಕಡೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಆ್ಯಂಡ್ ಅದನ್ನು ಬಂದು ಕಾಗೆ ತಿಂದ್ಬಿಟ್ಟು ಹೋಗುತ್ತೆ. ನಾವು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಕೋತಿ ತಿಂತು. ಸೊ ಹಾಗಾಗಿ ನಾವೆಲ್ಲ ತಿಂತಿದ್ವಿ. ಕಾಗೆ ಅಂತಲೇ ಅಲ್ಲ, ಏನು ಬೇಕಾದರೂ ತಿನ್ಬೋದು. ಆ್ಯಂಡ್ ಹೊಟ್ಟೆ ಫುಲ್ ಆಯ್ತು ಅಷ್ಟು ತಿನ್ನೋದ್ರೊಳಗೆ. ಬಿಕಾಸ್ ಬೆಳಗ್ಗೆನೇ ತಿನ್ನೋದಕ್ಕೆ ಆಗಲ್ಲ. ನೆನ್ನೆ ಉಪವಾಸ ಇದ್ವಿ. ಸೊ ಹೊಟ್ಟೆ ಫಿಲ್ ಆಯಿತು. ಆ್ಯಂಡ್ ಡನ್ ವಿತ್ ಫಾಸ್ಟಿಂಗ್. ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ತಿಂದಿರೋದನ್ನೆಲ್ಲ ಕರಗಿಸ್ಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಶಟಲ್ ಕಾಕ್ ಆಡ್ತಿದ್ವಿ. ಆ್ಯಂಡ್ ಇಲ್ಲಿ ನನ್ನ ತಮ್ಮಂದರು ಎಲ್ಲ ಸೇರಿ ಚಕಬಾರ ಹಾಡ್ತಿದ್ರು. ನಾನು ಹಾಡಿ ಎದ್ದು ಕೂತ್ಕೊಂಡೆ. ಆ್ಯಂಡ್ ಒಂದು ಕಡೆ ಚಕಬಾರ ಹಾಡ್ತಿದ್ರೆ, ಇನ್ನೊಂದು ಕಡೆ ನಮ್ಮಮ್ಮ ಅಕ್ಕಿ ಮಾಡಿಸ್ತಿದ್ದಾರೆ. ಬಿಕಾಸ್ ಅಕ್ಕಿ ರೇಷನ್ನಿಂದ ತಂದಿದ್ವಿ ಇವತ್ತು, ಅದಕ್ಕೆ. ನಾ ಇಲ್ಲಿ ಅವ್ರು ಆಡೋದನ್ನು ನೋಡ್ಕೊಂಡು ಕೂತಿದ್ದೆ. ತುಂಬ ಎಂಜಾಯ್ ಮಾಡ್ತಿದ್ವಿ. ದಟ್ ಈಸ್ ವೆರಿ ವಂಡರ್ಫುಲ್. ಸೊ ನಿನ್ನೆ ಎಂಡಿಂಗ್ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಈಗ ಎಡಿಟಿಂಗ್ ಮಾಡುವಾಗ ನೋಡ್ಕೊತಿದ್ದೀನಿ, ಎಂಡಿಂಗ್ ವೀಡಿಯೋನೇ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಲವ್ ಯು.